ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ನಂಜಮ್ಮ ಮಹಿಳಾ ಸಮಾಜದ ಸ್ಥಾಪನೆಯ ನೈಜ ಉದ್ದೇಶ ಈಡೇರಿಸಲು ಆಡಳಿತ ಸಮಿತಿಯನ್ನು ಪುನರ್ರಚಿಸಬೇಕು. ಸರ್ವರಿಗೂ ಸದಸ್ಯತ್ವ ದೊರೆಯಬೇಕು. ಮಹಿಳಾ ಕಾರ್ಯಚಟುವಟಿಕೆಗಳು ಸಕ್ರಿಯವಾಗಿ ನಡೆಯಬೇಕು ಎಂದು ಸಮಾಜದ ಹಿರಿಯ ಸದಸ್ಯೆ ಅರ್ಚನಾ ಜಯಂತ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಂಜಮ್ಮ ಮಹಿಳಾ ಸಮಾಜದ ಸ್ಥಾಪನೆಯ ಉದ್ದೇಶಕ್ಕೆ ತಕ್ಕಂತೆ ಇಂದಿನ ಆಡಳಿತ ಸಮಿತಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ತಾಲೂಕಿನ ಮಹಿಳೆಯರ ಸಾಂಸ್ಕೃತಿಕ ಕೇಂದ್ರವಾಗಿ ಕಲೆ, ಸಾಹಿತ್ಯ, ಉದ್ಯಮ, ಆರೋಗ್ಯ, ಮನೋರಂಜನೆ, ಕ್ರೀಡೆ ಜೊತೆಗೆ ಸಂವಾದದ ಕೇಂದ್ರವಾಗಬೇಕಿದ್ದ ಮಹಿಳಾ ಸಮಾಜ ಇಂದು ಸಮಾಜದಿಂದ ದೂರವಾಗಿದೆ. ಇದು ನನಗೆ ಬೇಸರ ತಂದಿದೆ ಎಂದು ಅವರು ಹೇಳಿದರು. ನಂಜಮ್ಮ ಮಹಿಳಾ ಸಮಾಜವು ತನ್ನ ಬಯಲದಲ್ಲಿ ನಡೆಯುತ್ತಿಲ್ಲ. ಕೆಲವೇ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಹಿಡಿತ ಸಾಧಿಸಿ ಮನೋ ಇಚ್ಛೆಯಂತೆ ಸಮಾಜವನ್ನು ನಡೆಸುತ್ತಿದ್ದಾರೆ. ಆರ್ಥಿಕ ಲೆಕ್ಕಾಚಾರಗಳನ್ನು ಸರಿಯಾಗಿ ಮಂಡಿಸುತ್ತಿಲ್ಲ. ಮಾಹಿತಿ ಹಕ್ಕಿನಡಿ ಕೇಳಿದರೂ ಮಾಹಿತಿಯನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದರು. ನಂಜಮ್ಮ ಮಹಿಳಾ ಸಮಾಜವನ್ನು ಬೆಳೆಸಲು ಆಸಕ್ತಿ ತೋರುವವರನ್ನು ದೂರವಿಡಲಾಗುತ್ತಿದೆ. ಹೊಸ ಸದಸ್ಯತ್ವವನ್ನು ನೀಡುತ್ತಿಲ್ಲ ಎಂದವರು ತಿಳಿಸಿದರು. ನಾವು ಮಹಿಳೆಯರಾಗಿ ನಂಜಮ್ಮ ಮಹಿಳಾ ಸಮಾಜವು ಮಹಿಳಾ ಪ್ರಗತಿಗೆ ಪೂರಕವಾದ ಆಡಳಿತವನ್ನು ಹೊಂದಿರಬೇಕೆಂದು ಅಪೇಕ್ಷಿಸುತ್ತೇವೆ. ಒಂದು ಸುಂದರ ಕಟ್ಟಡವನ್ನು ನಿರ್ಮಿಸಬೇಕು. ಅದರಲ್ಲಿ ವಿವಿಧ ಕಾರ್ಯಚಟುವಟಿಕೆಗಳು ನಡೆಯಬೇಕು. ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಬೇಕು. ತಾಲೂಕಿನ ಮಹಿಳೆಯರಿಗೆ ಮಾರ್ಗದರ್ಶನ ನೀಡುವ ವಾತಾವರಣವನ್ನು ಸೃಷ್ಟಿಸಬೇಕು. ಯುವ ಸಮೂಹಕ್ಕೆ ಹಿರಿಯ ಮಹಿಳೆಯರು ಮಾರ್ಗದರ್ಶನ ನೀಡುವ ಪರಿಸರವನ್ನು ರೂಪಿಸಬೇಕು. ಜೊತೆಗೆ ಈ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವ ನಾಡು ನುಡಿ ನೆಲ ಜಲಕ್ಕೆ ಸಂಬಂಧಿಸಿದಂತೆ ಧ್ವನಿ ಎತ್ತುವ ಕೆಲಸಗಳು ನಡೆಯಬೇಕೆಂದು ಹೇಳಿದರು. ಸುಂದರವಾದ ಸಕಲೇಶಪುರವನ್ನು ನಿರ್ಮಿಸುವ ಮನಸ್ಸುಗಳನ್ನು ಸಂಘಟಿಸುವ ಕೆಲಸವಾಗಬೇಕು. ಪಶ್ಚಿಮ ಘಟ್ಟವನ್ನು ಉಳಿಸುವ ಪರಿಸರ ಪ್ರೇಮವನ್ನು ಮೂಡಿಸುವ ಚರ್ಚೆಗಳು, ವಿಚಾರಗೋಷ್ಠಿಗಳು, ಕಾರ್ಯಾಗಾರಗಳು ಇಲ್ಲಿ ನಡೆಯಬೇಕು. ಮುಖ್ಯವಾಗಿ ಸುಂದರವಾದ ಕಟ್ಟಡವೊಂದನ್ನು ನಿರ್ಮಿಸಬೇಕಾಗಿತ್ತು. ಇದು ನಮ್ಮೆಲ್ಲರ ಕನಸು. ಇದನ್ನು ಕಾರ್ಯಗತಗೊಳಿಸಲು ಉತ್ತಮ ಆಡಳಿತ ಸಮಿತಿಯ ರಚನೆಯಾಗಬೇಕು. ಆದರೆ ಪ್ರಸ್ತುತ ಸಮಿತಿಯವರು ಇದಕ್ಕೆ ಅವಕಾಶ ನೀಡುತ್ತಿಲ್ಲ ಎಂದು ಅವರು ಹೇಳಿದರು. ಲೆಕ್ಕಪತ್ರದ ವಿಚಾರನ ತಿಳ್ಕೊಂಡಾಗಲೂ ಅದು ಗೊಂದಲಮಯವಾಗಿದೆ, ಪಾರದರ್ಶಕವಾಗಿಲ್ಲ. ನಿಮ್ಮ ಕಲ್ಪನೆ ಒಳಗಡೆ ನಂಜಮ್ಮ ಮಹಿಳಾ ಸಮಾಜ ಹೇಗೆ ಇರಬೇಕು? ಸಾರ್ವಜನಿಕ ಸಮಾಜ ಚೆನ್ನಾಗಿರೋಂಥ ಬಿಲ್ಡಿಂಗ್ ನೋಡಬೇಕು. ಎಷ್ಟೊಂದು ಬಿಲ್ಡಿಂಗ್ಗಳೆಲ್ಲ ಎಷ್ಟು ವರ್ಷದಿಂದ ಸಮಾಜ ಹೇಗಿದೆ ಹಾಗೇ ಇದೆ. ನಾವು ಹೇಗೆ ನವಯುವತಿಯರನ್ನ ನೋಡ್ತೀವಿ, ನಾವು ಹೇಗೆ ಶೃಂಗಾರ ಮಾಡ್ಕೊಂಡು ನಾವು ಹೇಗೆ ಚೆನ್ನಾಗಿ ಸಮಾಜಕ್ಕೆ ಬರ್ತೀವಿ, ಪಕ್ಕದಲ್ಲಿರೋಂಥ ಬಿಲ್ಡಿಂಗ್ ಅಷ್ಟೊಂದು ಚೆನ್ನಾಗಿರೋದನ್ನ ನೋಡಿದಾಗ, ಈ ಬಿಲ್ಡಿಂಗ್ ನೋಡಿದಾಗ ಖಂಡಿತ ಮನಸ್ಸಿಗೆ ನೋವಾಗುತ್ತೆ. ಯಾಕೆ ನಾವು ಹೇಗೆ ಶೃಂಗಾರ ಮಾಡ್ತೀವಿ, ನಮ್ಮ ಬಿಲ್ಡಿಂಗು ಯಾಕೆ ಆಗಿರಬಾರ್ದು? ನಮ್ಮ ಕರ್ತವ್ಯ ಅದು, ನಮ್ಮ ಕರ್ತವ್ಯ ನಮ್ಮ ಸಮಾಜದ ಬಿಲ್ಡಿಂಗ್ನ ನಾವು ಸಂರಕ್ಷಣೆ ಮಾಡೋದು. ನಂಜಮ್ಮ ಮಹಿಳಾ ಸಮಾಜದ ಮಾಜಿ ಅಧ್ಯಕ್ಷೆ ಶೀಲಾ ಸುಧಾಕರ್ ಮಾತನಾಡಿ, ನಮ್ಮ ಕಾಲಾವಧಿಯಲ್ಲಿ ಪಾರದರ್ಶಕ ಆಡಳಿತ ವ್ಯವಸ್ಥೆ ಇತ್ತು. ಆದರೆ ಈಗ ಎಲ್ಲವೂ ನಿಗೂಢವಾಗಿದೆ. ಇಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲದಂತಾಗಿದೆ. ಹಣಕಾಸಿನ ಲೆಕ್ಕಾಚಾರವನ್ನು ಸರಿಯಾಗಿ ನೀಡುತ್ತಿಲ್ಲ. ಪ್ರಶ್ನಿಸುವುದು ತಪ್ಪೆಂಬಂತೆ ಬಿಂಬಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯಾವ್ದಾದ್ರು ಸಂಘ ಸಂಸ್ಥೆಯಿಂದ ಕೊಡ್ತಾರೆ, ಅದಕ್ಕೆ ಡೀಟೇಲ್ಸ್ ಇರ್ಬೇಕಲ್ಲ. ಚೆಕ್ಕಿಂದ ಕೊಟ್ಟರು, ಕೈಯಿಂದ ಕೊಟ್ಟರು, ಹಣ ಯಾವುದರಿಂದ ಹೋಗಿದೆ ಬ್ಯಾಂಕಿಗೆ, ಇವರು ಯಾವುದನ್ನು ಲೆಕ್ಕಪತ್ರ ಕರೆಕ್ಟಾಗಿ ಇಟ್ಟಿಲ್ಲ. ಅದು ನಮಗೆ ಬೇಕು, ಪೂರ್ತಿ ಮಾಹಿತಿ ಬೇಕು. ಇವರು ಎಷ್ಟು ವರ್ಷದಿಂದ ಜಮೀನು ಬಿಟ್ಟ ಮೇಲೆ ನಮಗೆ ಆ ಮಾಹಿತಿಗಳು ಕೂಡಲೇ ಬೇಕು. ಅವರು ಮಾಡದೆ ಹೋದರೆ ನಾವು ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಅದಕ್ಕೆ ಅವಕಾಶ ಕೊಡಿ. ಶೈಲಾ ರವಿಕುಮಾರ್ ಮಾತನಾಡಿ, ನಾನು ಕಳೆದ 6 ವರ್ಷಗಳ ಹಿಂದೆ ಸಂಘದ ಸದಸ್ಯತ್ವ ಪಡೆದಿದ್ದೆ. ಆದರೆ ಇಲ್ಲಿಯವರೆಗೂ ನವೀಕರಣ ಮಾಡಿಲ್ಲ. ಇದಕ್ಕೆ ಸ್ಪಷ್ಟ ಉತ್ತರವನ್ನು ನೀಡುವುದಿಲ್ಲ. ಸಭೆಗೆ ನನ್ನನ್ನು ಆಹ್ವಾನಿಸುವುದಿಲ್ಲ. ನಾನು ಮಹಿಳಾ ಸಮಾಜವನ್ನು ಕೇವಲ ಬಟ್ಟೆ ಮಾರುವ ಕಟ್ಟಡವಾಗಿ ನೋಡುವುದಿಲ್ಲ. ಸಕಲೇಶಪುರದ ಮಹಿಳೆಯರ ಭವಿಷ್ಯದ ಆಶಾಕಿರಣವಾಗಬೇಕೆಂದು ಬಯಸುತ್ತೇನೆ ಎಂದರು. ಸೇರೋದಕ್ಕೆ ಕೇಳ್ತಾ ಇದ್ದೀನಿ, ಬಟ್ ಅವರು ಇಲ್ಲ ಈಗೆಲ್ಲ ಜನರಲ್ ಬಡಿ ಆಗಲಿ ಅವಾಗ ತಗೊಂತೀವಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಜನರಲ್ ಬಡಿಯಾಗಿ 2 ವರ್ಷ ಕಳೀತು. 2 ವರ್ಷ ಕಳೆದ್ರು ಮತ್ತೆ ನಮಗೆ ನಾನಂತೂ ಅಂದೆ, ವಾಟ್ಸಪ್ ಇದು ಮೆಸೇಜ್ ಮಾಡಿಬಿಡಿ ನಮಗೆ. ಈಗ ಮತ್ತೆ ನೀವು ಎಲ್ಲಿ ಸಿಗ್ತೀರಾ ಅನ್ನೋದು ನಮಗೆ ಗೊತ್ತಾಗಲ್ಲ. ಈಗ ನೀವು ಮೆಂಬರ್ಶಿಪ್ ತಗೊತೀರಾ ಅಂತಂದರೆ ನಮಗೆ ಮೆಸೇಜ್ ಮಾಡಿ, ಆ ಟೈಮಲ್ಲಿ ನಾನು ಫ್ರೆಂಡ್ಸ್ನ ಕರ್ಕೊಬರ್ತೀನಿ, ಮೆಂಬರ್ಶಿಪ್ ಮಾಡಿಸ್ತೀನಿ ಅಂತ. ಬಟ್ ಅದನ್ನೂ ಮಾಡಿಲ್ಲ. ಇದುವರೆಗೂ ನಾವು ಏನು ಕೇಳಿದ್ರು ನಮಗೆ ಸ್ಪಂದಿಸ್ತಾ ಇಲ್ಲ. ಬಟ್ ಅದು ಏನೋ ಲೆಕ್ಕಾಚಾರ, ಈಗ ಅಂಗಡಿ ಅವಕ್ಕೆಲ್ಲ ಬಾಡಿಗೆ ಕೊಡ್ಕೊಂತ ಇದ್ದಾರೆ, ಏನೋ ಅದು ಏನು ನಮಗಂದ್ರೆ ನಾವು ಇದಕ್ಕೆ ಹೋಗೇ ಇಲ್ವಲ್ಲ, ಹಂಗಾಗಿ ನಮಗೆ ಅದೇನು ವಿಷಯನೇ ಗೊತ್ತಾಗಲ್ಲ. ಅದೊಂದು ನಂದು ಇದರಲ್ಲಿದೆ ಅಷ್ಟೇ. ಥ್ಯಾಂಕ್ ಯು. ಪ್ರತಿಮಾ ಸಂತೋಷ್ ಮಾತನಾಡಿ, ನಾನು ಸದಸ್ಯತ್ವ ಕೇಳುತ್ತಿದ್ದೇನೆ, ಆದರೆ ಇಲ್ಲಿಯವರೆಗೂ ನೀಡಿಲ್ಲ. ಜಗತ್ತು ಬಹಳ ಮುಂದಕ್ಕೆ ಸಾಗಿದೆ. ಮಹಿಳೆಯರಿಗೆ ಬಹಳಷ್ಟು ಮಾಹಿತಿಯ ಅಗತ್ಯವಿದೆ. ಸರ್ಕಾರದ ಸವಲತ್ತು, ಉದ್ಯೋಗ, ಕೃಷಿ, ಕ್ರೀಡೆ, ಕಲೆ, ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ. ಇದನ್ನು ಮಹಿಳಾ ಸಮಾಜವು ಮಾಡಬೇಕೆಂಬುದು ನನ್ನ ಕಲ್ಪನೆ. ಇದಕ್ಕೆ ಅವಕಾಶ ಸಿಗದಿರುವುದು ನನಗೆ ಬೇಸರ ತಂದಿದೆ ಎಂದು ಹೇಳಿದರು. ನನ್ನ ಹುಟ್ಟೂರು ಸಕಲೇಶಪುರ. ನಾನು ಚಿಕ್ಕವಳಿದ್ದಾಗಿಂದ ನಾನು ನೋಡ್ತಾ ಇದ್ದೀನಿ, ಆ ಬಿಲ್ಡಿಂಗ್ ಹಾಗೇ ಇದೆ. ಅಪರೂಪಕ್ಕೊಂದ್ಸಲ ಏನು ಸುಣ್ಣ ಬಳ್ದಿರ್ತಾರೆ, ಬಣ್ಣ ಕೂಡ ಅಲ್ಲ.
ಹಾಗಾಗಿ ನಾನು ಹಿರಿಯರ ಮಾತನ್ನೆಲ್ಲ ಕೇಳುವಾಗ ನನ್ನ ಒಂದು ಪರಿಕಲ್ಪನೆಯಲ್ಲಿ ಹೌದು ಇಷ್ಟು ವರ್ಷಗಳು ನಡೀತಾ ಬಂದಿದೆ ಸಮಾಜ, ಖಂಡಿತ ನಿಮ್ಮ ಕಾಂಟ್ರಿಬ್ಯೂಷನ್ ಅದಕ್ಕಿದೆ. ಆದರೆ ಈಗಲೂ ಕೂಡ ಒಂದು ಅವಕಾಶ ಬೇಕು ಅಂತ ಕೇಳ್ತಿರೋರಿಗೆ ಕೊಟ್ಟು ನಿಮ್ಮ ಎಲ್ಲರ ಏನು ವಿತ್ ಆಲ್ ಯೋರ್ ಗೈಡೆನ್ಸು ಸಮಾಜನ ಕೂಡ ಅಂದರೆ ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು. ಅದಾದಾಗ ಇನ್ನೂ ಹೆಚ್ಚು ಉತ್ಸಾಹ ಬರುತ್ತೆ, ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮೊದಲನೇದಾಗಿ ಬಿಲ್ಡಿಂಗು ಚೆನ್ನಾಗಾದರೆ ಆಗ ಇರೋಂಥ ಏನು ಇಂಟ್ರೆಸ್ಟ್ ಕೂಡ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. MB ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.